ಹಾಯ್ ನಮಸ್ಕಾರ ಎಲ್ಲರಿಗೂ ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ಮೊದಲನೇದಾಗಿ ಸುಗ್ಗಿ ಹಬ್ಬ ಇವತ್ತು, ಹಾಗಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತು ನಾನು ಇಷ್ಟೊಂದು ಕ್ಲೋಸಪ್ಪಲ್ಲಿ ಯಾಕಪ್ಪ ನನ್ನ ಮುಖ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ಸ್ವಲ್ಪ ಕ್ಲಿಯರ್ ಆಗ್ತಾಯಿದೆ. ಫೇಸಲ್ಲಿದ್ದಂಥ ಕಲೆಗಳೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾಯಿದೆ ನೋಡಿ, ನೀವೇ ನೋಡ್ಬೋದು. ಸ್ವಲ್ಪ ಕ್ಲಿಯರ್ ಆಗಿದೆ, 30% ಅಂತೂ ಕ್ಲಿಯರ್ ಆಗಿದೆ. ಹಾಗಾಗಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಈ ದಿನ ನಾನು ಕೆಲ್ಸಕ್ಕೆ ಹೋಗಿ ಬಂದಾಗ ಅಲ್ಲಿ ಸ್ವಲ್ಪ ಹುಷಾರು ತಪ್ಪಿದೆ. ಹಾಗಾಗಿ ಅಕ್ಕ ಬೀಟ್ರೂಟ್ ಜ್ಯೂಸ್ ಮಾಡಿ ಮತ್ತು ಫಿಶ್ಶು ತಿನ್ನಿಸಿ ಆಮೇಲಿಂದ ಕಳಿಸ್ಕೊಟ್ರು. ಅಲ್ಲಿಂದ ಸೀದಾ ನಾನು ಬಹುರೂಪಿಗೆ ಬಂದೆ. ಬಹುರೂಪಿಗೆ ಬಂದು ಶುಭನಿಗೆ ಮ್ಯಾಗ್ಝಿನ್ ಕೊಟ್ಟು ಅಲ್ಲಿಂದ ಎಲ್ಲ ಸ್ಟಾಲ್ನು ಮತ್ತೆ ನೋಡಿದೆ. ಖುಷಿಯಾಗುತ್ತೆ, ಡೈಲಿ ಹೋಗ್ತಾಯಿದ್ರೂ ಖುಷಿ ಆಗುತ್ತೆ ನೋಡೋಕ್ಕೆ. ನೋಡೋದು ಬೇಡ ಅಂತೇನು ಅನಿಸಲ್ಲ. ಅಷ್ಟರಲ್ಲಿ ಯಾರಿಗೂ ಬಿಟ್ಟೋ ಟೈಮ್ ಆಗಿತ್ತು. ಶುಭ ಊಟ ಮಾಡ್ತಾಯಿದ್ಲು ಪಾಪ. ಅಷ್ಟರಲ್ಲಿ ಯಾರೋ ಕಸ್ಟಮರ್ಸ್ ಬಂದರು, ಹಂಗಾಗಿ ಅವ್ರ ಜೊತೆ ಮಾತಾಡ್ತಾಯಿದ್ಲು. ಊಟ ಇಟ್ಬಿಟ್ಟು ಸೈಡ್ಗೆ ಅವಳನ್ನ ಮಾತಾಡಿಸ್ಕೊಂಡು ಅವಳಿಗೆ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಗಡೆಗೆ ಬರೋಣ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಸರಿ ಮತ್ತು ಎಲ್ಲದನ್ನು ವಿಡಿಯೋ ಮಾಡಿಕೊಂಡೆ. ನಮ್ಮದು ನೋಡಿ ಗಂಡ ಬೇರಂಡ ಜ್ಯುವೆಲರಿ, ಇದು ತುಂಬ ಚೆನ್ನಾಗಿದೆ. ಹಾಗಾಗಿ ಅವಳು ಊಟ ತಿಂತಾಯಿಲ್ಲ. ಅವಳಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದೆ. ಇಲ್ಲಿ ನೋಡಿ ಈ ಸುಬ್ಬನ ಕತೆನ, ಮಾಟ್ ಯಾವುದು ಚಾಪೆ ಯಾವುದು ಏನೂ ಗೊತ್ತಿಲ್ಲ. ಬರ್ತಾನೆ ಸೀದಾ ಅವ್ನಿಗೆ ಎಲ್ಲಿ ಖುಷಿನೋ ಅಲ್ಲಿ ಮಲ್ಕೋತಾನೆ, ಆಟ ಆಡ್ಕೋತಾನೆ, ಹೋಗ್ತಾನೆ. ನಮ್ಮ ಹೂ ಬರ್ಡೇ ಇದ್ದಿದ್ದು ವಿಶೇಷ ಇವತ್ತು. ನಾನು ಅವಳ ಜೊತೆ ಒಂದಷ್ಟು ಡ್ಯಾನ್ಸ್ ಮಾಡಿದ್ದು, ಅದು ಇದು ಹಾಕ್ಕೊಂಡಿದ್ದೆ. ಸುಮ್ಮನೆ ಇಬ್ಬರು ಎಲ್ಲೆಲ್ಲ ಹೋಗಿದ್ದೀವಿ ಅಂತ ಅಂದ್ಕೊಬಿಡಿ. ನಮ್ಮ ಮನೆ ಹಿಂದೆಯೇ ಇದು. ಹಾಗಾಗಿ ನಮ್ಮ ಮನೆ ಹಿಂದೆ ಸ್ವಲ್ಪ ಇಬ್ಬರೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ವೆದರ್ ಚೆನ್ನಾಗಿಲ್ವಲ್ಲ, ಆ ಕಾರಣಕ್ಕೆ ಹಿಂಗೆ ಹಾಕ್ಕೊಂಡಿದ್ದು. ಸ್ವಲ್ಪ ಇಬ್ಬನಿ ಕೂಡ ಬೀಳ್ತಾಯಿತ್ತು, ಮಳೆ ಹನಿ ಥರನೇ. ಹಾಗಾಗಿ ಒಂದಷ್ಟು ಎಂಜಾಯ್ ಮಾಡ್ಕೊಂಡಿಬ್ರು, ಖುಷಿಪಟ್ಟಿದ್ವಿ. ಆ ವಿಡಿಯೋ ಹಾಕ್ಕೊಂಡಿದ್ದೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪೂ. ಒಂದು ಸೆಕೆಂಡ್. ನನಗೆ ತುಂಬಾ ಅಂದರೆ ತುಂಬಾ ಹತ್ತಿರದವಳು. ಎಲ್ಲ ಕಷ್ಟ ಸುಖದಲ್ಲೂ ಭಾಗಿಯಾಗಿದ್ದಾಳೆ. ಹಂಗಾಗಿ ನನಗೆ ಇವಳ ಜೊತೆ ಇದ್ದರೆ ಏನೋ ಒಂದು ಖುಷಿ. ಇದಾಗಿತ್ತು ನಮ್ಮ ವಿಡಿಯೋ ಇವತ್ತಿಂದು. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನೋಡಿದ್ದಕ್ಕಾಗಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್. ಹೆಜ್ಜೆ ಹೆಜ್ಜೆ ಕಾದೋಳು, ನೆರಳಿ ನಂಗೆ ನಿಂತೋಳು.